ಆಲ್ ಫ್ರೂಟ್ಸ್ ಅಂದ್ಬಿಟ್ಟು 2 ಪಾತಿಲಿ ಫುಲ್ ಒಂದ 40 ತರದ ಹಣ್ಣುಗಳ ಗಿಡಗಳು ಹಾಕೊಂಡ್ಬಿಟ್ಟಿದೀವಿ ನಾವು ಇಲ್ಲಿ ಮನೆಗೆ ಅಂತಾನೆ. ಒಂದೊಂದು ವೆರೈಟಿ, ಒಂದೊಂದ್ ಗಿಡನು ಒಂದೊಂದ್ ವೆರೈಟಿ, ಒಂದೊಂದ್ ಗಿಡ ಒಂದೊಂದ್ ವೆರೈಟಿ, ಒಂಥರ ಯಾವ್ದು ಮಾಡಿಲ್ಲ. ಬ್ರೆಡ್ ಫ್ರೂಟ್ ಅದು. ಈಗ ಅದುವೇ ಸಣ್ಣ ಕಾಯಿಗಳನ್ನ ಬಂದಿದೆ ಅದ್ರಲ್ವೇ. ನಾವು ಇದೇ ಫಸ್ಟ್ ನೋಡ್ತಾ ಇರೋದು ಈ ಹಣ್ಣುಗಳೆಲ್ಲ. ಹಳಸು ನಿಮ್ಗೆ 4-5 ಗಿಡ ಇದೆ. 5 ಒಂದೊಂದ್ ವೆರೈಟಿ, ಸ್ವಲ್ಪನೂ ಏನೋ ಯೂಸ್ ಮಾಡಿಲ್ಲ. ಇದು ಪನ್ನೇರಳೆ. ಹಳಸು ಕೂಡ ನೋಡಿ ಈಗ ಫಸ್ಟ್ನೇ ಬ್ರಚ್ ಬಂದಿದೆ ಅದುವೇ. ಇದು ಫಸ್ಟ್ ಬೆಳೆ ಇದು. ಇದು ಫಸ್ಟ್ನೇದೆ. ಏನಿಲ್ಲ, ನಮ್ದು 1, 2, 4 ಗಿಡ ಚಕೋತ, ಮತ್ತೆ ಇದು ಲಕ್ಷ್ಮಣ ಫಲ ಅಂತ ಹೇಳ್ಬಿಟ್ಟು ಕ್ಯಾನ್ಸರ್ ಅಂತಾರೆ. ನಾವ್ ಇದನ್ನ ಕಿತ್ಕೊಂಡ್ ತಿಂತಾ ಇರ್ತೀವಿ. ಇದು ಮತ್ತೆ ಅದು ನಮ್ಮ ಹಿಪ್ನೇರಳೆ ಅಂತೀವಲ್ಲ ಇದು. ಅಂದ್ರೆ ಇದು ಫ್ರೂಟ್ ಅಂತಾನೆ ಮಾಡಿರೋದು. ಫ್ರೂಟ್ ಗಿಡನೇ ಅದು. ಸೀಬೆ ಮಾಡ್ಕೊಂಡಿದೀವಿ. ಇದು ಆಪಲ್. ಇವೆರಡು. ಒಂದು ಗಿಡ ಡೆತ್ ಆಗಿದೆ. ಆಪಲ್ದು ಏನಾದ್ರು ಇದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಾವು ಸಬ್ಸಿಡಿ ತಗೊಂಡಿದೀವಿ. ತಗೊಂಡು ಇದನ್ನ ಮಾಡ್ಕೊಂಡಿದ್ವಿ. ಇದಿಲ್ಲ ಅಂದ್ರೆ ನಮ್ಗೆ ವಾಟರ್ ಸ್ಟೋರ್ ಮಾಡ್ಕೊಳಕ್ ಆಗಲ್ಲ. ಇದಕ್ಕೆ ಎಷ್ಟು ತಗೊಂಡ್ರಿ? ನಿಮ್ಗೆ ಸಬ್ಸಿಡಿ ಎಷ್ಟು ಬಂತು? ಅದು 2 ಲಕ್ಷ ಬಂತು. 2 ಲಕ್ಷ. ತೆಂಗು ನೋಡಿ 4 ವರ್ಷಕ್ಕೆ ಒಂಬಳೆ ಬಂದಿದೆ. ಸುಮಾರು ತೆಂಗು ಬಂದ್ಬಿಟ್ಟಿದೆ ಸರ್. 4 ವರ್ಷ ಕರೆಕ್ಟ್ ಆಗಿ ಇದಕ್ಕೆ. ಚೆನ್ನಾಗಿ ಬಂದಿದೆ. 2-3 ಬಂದಿದಾವೆ. ನಮ್ಗೆ ಆಲ್ಮೋಸ್ಟ್ ತೆಂಗಿನ ಗಿಡನೂ ಒಂಬಳೆ ಬಂದಿದೆ. ಇಲ್ಲಿ ಆಲ್ ಫ್ರೂಟ್ಸ್ ಅಂದ್ಬಿಟ್ಟು 2 ಪಾತಿಲಿ ಫುಲ್ ಒಂದ 40 ತರದ ಹಣ್ಣುಗಳ ಗಿಡಗಳು ಹಾಕೊಂಡ್ಬಿಟ್ಟಿದೀವಿ ನಾವು ಇಲ್ಲಿ ಮನೆಗೆ ಅಂತಾನೆ. ಎಲ್ಲಾ ವೆರೈಟಿ ಹಣ್ಣಿನ ಗಿಡಗಳು ಇಲ್ಲಿ. ಇದು ಯಾವ್ದು ವೆರೈಟಿ ಮಾವುದು? ಇದು ಮ್ಯಾಂಗೋದಲ್ಲಿ ಸರ್ ಆಲ್ಮೋಸ್ಟ್ 5 ತರನ 6 ತರ ವೆರೈಟಿ ನಾವು ಮಾಡಿದೀವಿ. ಬಾದಾಮಿ, ಮಲ್ಗೋಬಾ, ಮತ್ತೆ ಸೋತಾಪುರಿ, ಮತ್ತೆ ಇನ್ನು ಸುಮಾರು ತರ ಮಾಡ್ಕೊಂಡಿದೀವಿ. ಪರವಾಗಿಲ್ಲ. ಇದು ಎಷ್ಟು ವರ್ಷದ ಗಿಡ ಇದು? ಇದು 3 ವರ್ಷದ ಗಿಡ ಸರ್. 3 ವರ್ಷದ ಗಿಡ. 3 ವರ್ಷದ ಗಿಡ. ಇದು ನಾವು 1 ವರ್ಷ ಆದ್ಮೇಲೆ ನೆಟ್ಕೊಂಡಿದ್ದು. ನಾವು ತೋಟ ಎಲ್ಲ ಮಾಡಿ 1 ವರ್ಷ ಆದ್ಮೇಲೆ ಇದು 2 ಲ್ಯಾಂಡ್ ಬಿಟ್ಕೊಂಡಿದ್ದು. 2 ಸೀಳಿದು. ಇದಕ್ಕೆ ನಮ್ ಮನೆಗೆ ಆಗೋಷ್ಟು ಏನಾದ್ರು ಹಣ್ಣು ಗಿಡಗಳು ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು. ಮಾವು ಎಷ್ಟಿದಾವೆ ಇಲ್ಲಿ ಗಿಡ? ಮಾವು ಇಲ್ಲಿ 10 ಗಿಡ ಇದೆ ಸರ್. 10 ಗಿಡ ಇದೆ. ಅಂದ್ರೆ ನೀವು ಮನೆ ಬಳಕೆ ಎಲ್ಲ ಒಂದೊಂದು ವೆರೈಟಿ, ಒಂದೊಂದ್ ಗಿಡನು ಒಂದೊಂದ್ ವೆರೈಟಿ, ಒಂದೊಂದ್ ಗಿಡ ಒಂದೊಂದ್ ವೆರೈಟಿ, ಒಂಥರ ಯಾವ್ದು ಮಾಡಿಲ್ಲ. ಅದು ಬಂದು ಬ್ರೆಡ್ ಫ್ರೂಟ್ ಅದು. ಈಗ ಅದುವೇ ಸಣ್ಣ ಕಾಯಿಗಳನ್ನ ಬಂದಿದೆ ಅದ್ರಲ್ವೇ. ಇದು ನಾವ್ ಯಾವತ್ತೂ ತಿಂದಿಲ್ಲ ಸರ್. ಇದು ಹಣ್ಣು ಹೆಂಗಿರುತ್ತೆ ಗೊತ್ತಿಲ್ಲ ನಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಯಿ. ನಾವು ಇದೇ ಫಸ್ಟ್ ನೋಡ್ತಾ ಇರೋದು ಈ ಹಣ್ಣುಗಳೆಲ್ಲ. ನಾವು ಮನೆ ಬಳಕೆಗೆ. ಹಳಸು ಅಷ್ಟೇನೆ. ಹಳಸು ನಿಮ್ಗೆ 4-5 ಗಿಡ ಇದೆ. 5 ಒಂದೊಂದ್ ವೆರೈಟಿ. ಯಾವ ವೆರೈಟಿ? ಅದು ನಾನು ಮರ್ತಿದ್ದೀನಿ ಸ್ವಲ್ಪ. ಲೀಸ್ಟ್ಗಳು ಸುಮಾರು ಹಣ್ಣಿನ ವೆರೈಟಿ ಇರೋದ್ರಿಂದ. ಅದು ನೇರಳೆ. ನೇರಳೆಲ್ಲೂ ನಮ್ಗೆ 3 ತರ ಇದೆ. ಅದು ಸಡನ್ ಆಗಿ ಜ್ಞಾಪನ ಬರಲ್ಲ ಹೆಸರುಗಳು. ಬೇಜಾನ್ ಇದೆ ಸರ್ ನವಿಲಿಲ್ಲಿ. ಎಲ್ಲ ನೆರಳಿಗೆ ಬಂದ್ಬಿಡ್ತವೆ. ಆ ಕಡೆ ಎಲ್ಲ ಫುಲ್ ನೋಡಿ ನಿಮ್ಗೆ ಎಲ್ಲ ಒಣಗೋಗೈತೆ. ಎಲ್ಲೊಂದ್ ಸ್ವಲ್ಪ ಗ್ರೀನ್ ಇರೋದಿಲ್ಲೇನೆ. ಅದಕ್ಕೆ ನೆರಳಿಗೆ ಬಂದ್ಬಿಡ್ತವೆ. ಇದು ಕೂಡ ಹಣ್ಣಿನ ಗಿಡನೇ. ಇದು ನಾನೊಂದು ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀನಿ. ಇವಕ್ಕೆ ಹೆಸರು ಸಡನ್ ಆಗಿ ಜ್ಞಾಪನ ಬರಲ್ಲ. ಇವು ಸುಮಾರು ವೆರೈಟಿ ಇರೋದ್ರಿಂದ ಅದಕ್ಕೆ ಒಂದೊಂದು ಬೋರ್ಡ್ ಮಾಡ್ಬಿಟ್ಟು ಆ ಗಿಡಗಳಿಗೆ ನೇತಾಕ್ಬಿಡೋಣ ಅನ್ಕೊಂಡಿದೀನಿ. ಯಾಕಂದ್ರೆ ಸಡನ್ ನಮಗೂ ಗೊತ್ತಾಗಲ್ಲ. ಈ ಸುಮಾರು ವೆರೈಟಿ ಇರೋದ್ರಿಂದ ಬಾಯಿಗೆ ಬರಲ್ಲ ಸಡನ್ ಆಗಿ. ಚೆನ್ನಾಗಿದ್ದಾವೆ. ಇದಕ್ಕಂತೂ ಯಾವುದೇ ತರದ ಕೆಮಿಕಲ್ ಯೂಸ್ ಮಾಡಿಲ್ಲ ಸರ್. ನಮ್ ಮನೆ ಬಳಕೆಗೆ ಅಷ್ಟೇನೆ ಅಂತ ಹಾಕೊಂಡಿರೋದಲ್ವಾ. ಒಂದ್ ಸ್ವಲ್ಪನೂ ಏನೋ ಯೂಸ್ ಮಾಡಿಲ್ಲ. ಇದು ಪನ್ನೇರಳೆ. ಪನ್ನೇರಳೆ ಗಿಡ ತುಂಬಾ ಚೆನ್ನಾಗಿದೆ ಇದು ಹಣ್ಣು. ನಮ್ದು ಇನ್ನು ಇದು ಬಂದಿಲ್ಲ. ಫಲ ಮೇ ಬಿ ನೆಕ್ಸ್ಟ್ ವರ್ಷದಿಂದ ಶುರು ಆಗುತ್ತೆ ನಿಮ್ಗೆ. ನಮ್ದು ತುಂಬಾ ಚೆನ್ನಾಗಿದೆ. ಟೇಸ್ಟ್ ನೋಡ್ಬೇಕದು. ಅದೊಂಥರ ಒಂದು ಅರೋಮನೆ ತುಂಬಾ ಚೆನ್ನಾಗೈತೆ. ಅದು ಒಂಥರ ಈ ಗಂಧದ ಕಡ್ಡಿ ಸ್ಮೆಲ್ ಬರುತ್ತೆ. ತುಂಬಾ ಚೆನ್ನಾಗೈತೆ ಅದು. ಫೋಟೋ ಹಾಕ್ತೀನಿ ಈಗ. ಇದ್ರ ಜೊತೆಗೆ ಅದೊಂದು ಫೋಟೋ ಹಾಕ್ತೀನಿ. ನಮ್ದು ಫಲ ಬಂದಿದ್ದಿಲ್ಲ. ತುಂಬಾ ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿದೆ ಅದು. ಹೌದು. ಮರ ಇದು ತುಂಬಾ ದೊಡ್ಡದಾಗತ್ತೆ ಮರ. ಇದೆಲ್ಲ ಸ್ವಲ್ಪ ನೋಡಿ ಹಣ್ಣುಗಳೆಲ್ಲ ಉದುರ್ಸಾಕ್ಬಿಟ್ಟು ಪಕ್ಷಿಗಳೆಲ್ಲ. ಹೌದು. ಜಟಕತ್ತಲ್ಲ ಕೆಳಗಡೆನೆ ಇದೆ ಗಿಡಗಳು. ಎಲ್ಲ ಉದುರ್ಸಾಕ್ಬಿಟ್ಟವೆ. ಏನು ಮಾಡಕ್ಕಾಗಲ್ಲ. ಹಳಸು ಕೂಡ ನೋಡಿ ಈಗ ಫಸ್ಟ್ನೇ ಬ್ರಚ್ ಬಂದಿದೆ ಅದುವೇ. ಇದು ಫಸ್ಟ್ ಬೆಳೆ ಇದು. ಇದು ಫಸ್ಟ್ನೇದೆ. ಏನಿಲ್ಲ, ನಮ್ದು 1, 2, 4 ಗಿಡ ಇದೆ ಹಳಸು. 4ರಲ್ಲಿ ನಮ್ ಮನೆಗೆ ಅಂತಾನೆ ನೆಟ್ಕೊಂಡಿರೋದು. ಇದು ಯಾವುದೇ ಮಾರ್ಕೆಟಿಂಗ್ ಯಾವುದೇ ಎಲ್ಲ ಗ್ರಾಫ್ಟಿಂಗ್. ಎಲ್ಲ ಗ್ರಾಫ್ಟಿಂಗ್ ಇವೆಲ್ಲ. ಇದು ಬಂದು ಹೈಬ್ರಿಡ್ ಗ್ರಾಫ್ಟಿಂಗ್ಗಳೇ ಹಣ್ಣಿನ ಗಿಡಗಳು. ಸಪೋಟ ಗಿಡ 1 4 ಇದೆ. ಇದು ಬಂದು ಜಿಮ್ ನೇರಳೆ. ಫ್ಲವರ್ ಆಗಿದೆ. ಇದು ಈಚ್ ಬಂದಿದೆ ಈಗ.
ನೋಡಿ ಇಲ್ಲೂ ತೆಂಗು ಎಲ್ಲ ಒಂಬಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ಗೆ. ಹ್ಮ್ ಮತ್ತೆ ಚಕೋತ ಮತ್ತೆ ಇದು ಲಕ್ಷ್ಮಣ ಫಲ ಅಂತ ಹೇಳ್ಬಿಟ್ಟು. ಕ್ಯಾನ್ಸರ್ 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 ಅಂತಾರಲ್ಲ. ಹೌದು, ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ರೆ ಗೊತ್ತಿರಲಿಲ್ಲ ಸರ್ ನಮ್ಗೆ ಇದು. ಇವಾಗ ಎಲ್ಲೋ ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ಈಗ ಸ್ವಲ್ಪ ನೋಡ್ಕೊಂಡು ಇಂಥದ್ದು ಇದು ಹಣ್ಣು ಅಂತ ಇದ್ ಮಾಡ್ಕೊಂಡಿರೋದು. ಇಲ್ಲಿವರೆಗೆ ಲೋಕಲ್ ಅಷ್ಟು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಇದು ನಮ್ಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಇದು ಒಂದ್ 2 ಗಿಡ ಇದೆ, ಅಂದ್ರೆ ಇದು ವೆರೈಟಿ ಬೇರೆ ಬೇರೆ. ಇದು ಸ್ವಲ್ಪ ಸ್ವೀಟ್ ಇದೆ, ಅದು ಹುಳಿ ಇದೆ. ಇದು ರಾಮ್ಫಲ ಮತ್ತೆ ಲಿಚ್ಚಿ. ಇದ್ರಲ್ಲಿ 2 ತರ ಬಂದಿದೆ. 2 ತರ ಇದ್ರಲ್ಲೂ ಹುಳಿ ಇದೆ, ಒಂದು ಸ್ವೀಟ್ ಇದೆ. ಒಂದು ಹುಳಿ, ಒಂದು ಸ್ವಲ್ಪ ಸ್ವೀಟ್. ಒಂದು ಲಿಚ್ಚಿ ಮತ್ತೆ ಅಂಜೂರ, ಸ್ಟಾರ್ ಫ್ರೂಟ್ ಮತ್ತೆ ಇದು ಅವಕಾಡೋ. ಇದು ಅವಕಾಡೋ. ಇದು ಅವಕಾಡೋ. ಇದು ಬೆಲ್ದಣ್ಣು. ಇದು ಬಂದು ಗೋಡಂಬಿ. ಸಿಕ್ಕಾಪಟ್ಟೆ ಬಿಟ್ಟಿದೆ ಸರ್ ಗಿಡ. ಎಲ್ಲಿ ನೋಡ್ರು ಬರೀ ಕಾಯ ಕಾಣಿಸ್ತೈತೆ. ಆಕ್ಚುಲಿ ತಿನ್ಬೋದು, ಅದು ಹಣ್ಣನ್ನು ತಿನ್ಬೋದು. ಹಣ್ಣು ಸ್ವಲ್ಪ ಜಾಸ್ತಿ ದಿನಕ್ಕಾಗಲ್ಲ, ತಿನ್ಬೋದು. ಬೇಜಾನ್ ಬಿಟ್ಟಿದೆ ಸರ್ ಹಣ್ಣು. ಇದು ಯಾವ್ದು? ಇದು ಅದು ಸಂಪಿಗೆ. ಒಂದ್ ಗಿಡ ಇರ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ರುದ್ರಾಕ್ಷಿ. ಯಾವ್ದು? ರುದ್ರಾಕ್ಷಿ ಆ ಕಡೆದು. ಇದು ರುದ್ರಾಕ್ಷಿ. ಎಲ್ಲಾ ತರ ಒಂದೊಂದ್ ಗಿಡ ಇರ್ಲಿ ಅಂತ ಹೇಳ್ಬಿಟ್ಟು ಒಂದೊಂದ್ ಗಿಡ ಪ್ಲಾಂಟೇಶನ್ ಮಾಡ್ಕೊಂಡಿದೀವಿ. ಸ್ಟಾರ್ ಫ್ರೂಟ್ ಫಲ ಕೊಡ್ತಾ ಇದೆ. ಅದೇ ಸ್ಟಾರ್ಟ್ ಆಗಿದ್ದು. ಇವಾಗಿಲ್ಲ, ಬಟ್ ಇವಾಗ ಫ್ಲವರ್ ಆಗಿದೆ. ಈ ಕಡೆ ಎಲ್ಲಾ ಫ್ರೂಟ್ಸ್ ಗೊತ್ತಿಲ್ಲ ಸರ್. ನಮ್ಮ ಮನೆಯವ್ರು ಕೇಳಿದ್ರೆ ಗೊತ್ತಿಲ್ಲ, ನಮ್ಗೆ ಸರಿಯಾಗಿ ಗೊತ್ತಿರಲ್ಲ ಹಣ್ಣುಗಳೆಲ್ಲ ಇದೆ ಅಂತಾನೆ. ಇವಾಗ ನಮ್ಗಿಲ್ಲಿ ಕರ್ಬೇವು ಮತ್ತೆ ಲಾಂಗಾಫ್ ಮತ್ತೆ ಲಿಚ್ಚರಿ, ಆಮೇಲೆ ಸೀಬೆ, ಆಪಲ್, ಮತ್ತೆ ಇದು ಇಪ್ನೇರ್ಲೆ ಅಂತ ಹೇಳ್ತೀವಲ್ಲ. ಉಡಾಪಲ್ಲ ಇದು? ಉಡಾಪಲ್ ಅಲ್ಲ, ಇದು ಇದೊಂಥರ ಬರುತ್ತೆ. ಇದು ಆಯುರ್ವೇದಿಕ್. ಇದು ಆಯುರ್ವೇದಿಕ್ ತಿನ್ನೋದಲ್ಲ? ತಿನ್ಬೋದಾ? ತಿನ್ಬೋದು, ಏನಿಲ್ಲ. ನಾವ್ ಇದನ್ನ ಕಿತ್ಕೊಂಡ್ ತಿಂತಾ ಇರ್ತೀವಿ. ಇದು ಚೆರಿ, ಬಾರ್ಬಡಸ್ ಚೆರಿ. ಇದು ಮತ್ತೆ ಅದು ನಮ್ಮ ಹಿಪ್ನೇರ್ಲೆ ಅಂತೀವಲ್ಲ, ಇದು ಅಂದ್ರೆ ಇದು ಫ್ರೂಟ್ ಅಂತಾನೆ ಮಾಡಿರೋದು. ಫ್ರೂಟ್ ಗಿಡನೇ ಅದು. ಮಲ್ಬೇರಿ ಸಿಕ್ಕಾಪಡೆ ಬಿಡುತ್ತೆ. ಫುಲ್ ಎಲೆಗೂ ಒಂದೊಂದು ಹಣ್ಣು ಬಂದ್ಬಿಡುತ್ತದೆ. ಫ್ರೂಟ್ ಗೋಸ್ಕರ ಅಂತಾನೆ ಬಿಟ್ಕೊಂಡಿರೋದು. ನಾವು ಅದು ತಂದಿರೋ ಗಿಡನೇ ಅದುವೇ. ಅದು ಗ್ರಾಫ್ಟೆಡ್. ಗ್ರಾಫ್ಟೆಡ್ ಅಂತೀನಿ. ಇದು ನರ್ಸರಿಲಿ ತಂದಿರೋದು. ಚೆನ್ನಾಗಿದೆ ಹಣ್ಣಿಗೆ ಅಂತಾನೆ. ಇದು ಎಷ್ಟು ಒಟ್ಟೆ ಹಣ್ಣಂದು ಎಷ್ಟು ಇದ್ರಲ್ಲಿ ಮಾಡ್ಕೊಂಡಿದ್ರೆ ಇದು ಸರ್? ಇದು ಒಂದು 20 ಕ್ವಿಂಟಲ್ ಹಾಕೊಂಡಿದೀವಿ. ಒಂದು 20 ಕ್ವಿಂಟಲ್ ನೀವು ಮನೆ ಬಳಕೆಗೆ ಮಾಡ್ಕೊಂಡ್ಬಿಟ್ಟಿದ್ರ? ಮನೆ ಬಳಕೆಗೆ. ನಿಮ್ಗೆ ಇಲ್ಲಿ ಸೀಬೆ ಇದೆ. ಸೀಬೆಲು ಅಷ್ಟೇನೆ. ಇಲ್ಲಿ ಒಂದು 4-5 ವೆರೈಟಿ ಇದೆ ಸೀಬೆ. ಪ್ರತಿಯೊಂದು ಗಿಡನೂ ಒಂದೊಂದ್ ತರ ಹಣ್ಣು ಬರುತ್ತೆ. ಈ ಲೈನ್ ಪೂರ್ತಿ ಸೀಬೆ ಮಾಡ್ಕೊಂಡಿದೀವಿ. ಇದು ಆಪಲ್. ಇವೆರಡು. ಒಂದ್ ಗಿಡ ಡೆತ್ ಆಗಿದೆ. ಆಪಲ್ದು ಏನಾದ್ರು ಬಂದಿಲ್ಲ. ಎಷ್ಟು ವರ್ಷದ್ದು ಆಪಲ್? ಸೇಮ್ 3 ವರ್ಷದ್ದೇ. ಫ್ಲವರ್ ಆಗುತ್ತೆ, ಹಂಗೆ ಡ್ರಾಪ್ ಆಗ್ಬಿಡುತ್ತೆ. ಆಪಲ್ದೊಂದು ವಿಡಿಯೋ ಮಾಡ್ಬೇಕಾದ. ಆಕ್ಚುಲಿ ನಮ್ದು 4-5 ವರ್ಷದ್ದು ಗಿಡ ಚೆನ್ನಾಗ್ ಬಂತು. ಫಸ್ಟ್ ಇಲ್ಲ ಗಿಡ ಬಂತು ಚೆನ್ನಾಗೆ. ಅದಾದ್ಮೇಲೆ ಫಲ ಬರ್ತಾ ಇಲ್ಲ. ಹೂವು ಬರ್ತದೆ. ಹೌದು, ನಮ್ದು ಸೇಮ್. ಫ್ಲವರ್ ಆಗುತ್ತೆ, ಡ್ರಾಪ್ ಆಗುತ್ತೆ. ಬಟ್ ಇನ್ ಹೊಸದಾಗಿ ತಂದ್ ಗಿಡ ಆಗ್ತೋ ಅದು ಬೆಳವಣಿಗೆ ಆಗುತ್ತೆ. ತುಂಬಾ ಕಷ್ಟ. ಅಷ್ಟು ಗ್ರೋತ್ ಇಲ್ಲ ಸರ್. ಗ್ರೋತ್ ಇಲ್ಲ, ಅದು ಬರ್ತಾ ಇಲ್ಲ, ಫಲ ಕಚ್ತಾ ಇಲ್ಲ. ಅದು ಇನ್ನೊಂದು ಗ್ರೀನ್ ಆಪಲ್ ಅಂತ ಬರುತ್ತೆ. ಅದು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಬಂತು. ಅದು ಕೂಡ ಇಲ್ಲಿ ನಮ್ಮ ಲೊಕೇಶನ್ ಗೆ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಬಂತು. ಅದು ಬಂತು, ಚೆನ್ನಾಗಿತ್ತು. ಅದು ತಿನ್ನೋದಿಕ್ಕೆಲ್ಲ. ಸೀತಾಫಲ. ನಾನು ಎಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ಬಾಳೆ ಹಾಕೊಂಡ್ಬಿಟ್ಟಿದೀನಿ ಸರ್. ಬಾಳೆ ಒಳ್ಳೆ ಲಾಭ ನೋಡಿದಿರ? ಅದೇ ಹೇಳಿದ್ನಲ್ಲ, ಖರ್ಚು ವೆಚ್ಚಕ್ಕೆಲ್ಲ ಬಾಳೆ ಅಷ್ಟೇ ಅಂತ. ನಮ್ಗಿನ್ನು ತೆಂಗು ಅಡಿಕೆ ಬರೋದಕ್ಕೆಲ್ಲ ಸುಮಾರು ದಿನ ಆಗುತ್ತೆ. ಇನ್ನು ಒಂದ ವರ್ಷ ಮೇಲ್ ಬೇಕು ನಾವು ತೆಂಗು ಅಡಿಕೆ ನೋಡ್ಬೇಕು ಅಂದ್ರೆ. ಅದಕ್ಕೇನೆ ಬಾಳೆ ಖರ್ಚಿಗೆ ಎಲ್ಲದಕ್ಕೂ ಬಾಳೆನೆ. ಇಲ್ಲಿ ನಮ್ಗೆ ಇದು ಮನೆ ಬಳಕೆಗೆ ಅಂತ ನಿಂಬೆ ಹಣ್ಣು, ಇದು ಮತ್ತೆ ಗಜನಿಂಬೆ, ಮತ್ತೆ ಇದು ಕಿರಳಿ. ಅದು ಬಂದು ನಮ್ದು ವಾಟರ್ ಆಪಲ್. ಫುಲ್ ಅದು ಕೂಡ ಒಂದೊಂದ್ ಕಲರ್ ಬರುತ್ತೆ. ಮೂರು ಒಂದ್ ಕಲರ್ ವೈಟ್, 3 ಒಂದೊಂದ್ ಕಲರ್ ಬರುತ್ತದುವೆ. ಇಲ್ಲಿ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಎಲ್ಲಾ ಫ್ಲವರ್ ಆಗಿದೆ, ಎಲ್ಲಾ ಕಾಯಿ ಬಂದಿದೆ. ಒಂದೊಂದು ಇದ್ರಲ್ಲೇ 1 kg ಬರ್ತವೆ ಇವು. ಒಂದ್ ಮನುಷ್ಯರಲ್ಲೇ ಕನಿಷ್ಠ 1 kg ಮೇಲೆ ಬರ್ತದೆ. ಹೌದು. ಪಿಂಕ್, ಅದು ವೈಟ್. ಅದು ಆ ಕಡೆ ಇನ್ನೊಂದು ಕಲರ್ ಬರುತ್ತೆ.
ಇದು ಬಂದು ನಮ್ಮ ವಾಟರ್ ಸ್ಟೋರೇಜ್ ಅಂತ ಮಾಡ್ಕೊಂಡಿರೋದು. ಹ್ಮ್ ಅಂದ್ರೆ ನಿಮ್ಗೆ ಇಲ್ಲಿಗೆ ಪಂಪ್ ಮಾಡ್ಕೊಳ್ತಾ ಇರೋದೆಲ್ಲ ಇದ್ರದೇನೆ? ಹೌದು, ನಮ್ದು ಕಾವೇರಿ ಚಾನಲ್ ನೀರು ಬರುತ್ತಲ್ಲ, ಅದನ್ನ ನಾವು ಚಾನಲ್ ಅಲ್ಲಿ ನೀರು ಬಂದಾಗ ಇಲ್ಲಿಗೆ ಡಂಪ್ ಮಾಡ್ಕೊಳ್ಳೋ. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ ನಮ್ಗೆ, ಇದು ಡ್ರೈ ಲ್ಯಾಂಡ್ ಆಗಿರೋದ್ರಿಂದ. ಅದಕ್ಕೆ ಇಲ್ಲಿ ಟಾರ್ಪಲ್ ಮಾಡ್ಕೊಂಡಿದ್ದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ನಾವು ಸಬ್ಸಿಡಿ ತಗೊಂಡಿದೀವಿ. ತಗೊಂಡು ಇದನ್ನ ಮಾಡ್ಕೊಂಡಿದ್ದು. ಇದಿಲ್ಲ ಅಂದ್ರೆ ನಮ್ಗೆ ವಾಟರ್ ಸ್ಟೋರ್ ಮಾಡ್ಕೊಳಕ್ ಆಗಲ್ಲ. 21 ಮೀಟರ್ ಅನ್ಸುತ್ತಿದ್ದು. ಇದು ನಮ್ದು 120 100 ಇದೆ. ಫೀಟ್ ಅಂಡರ್ 9 ಫೀಟ್ ಇದೆ. 9 ಫೀಟ್ 10 ಇದೆ. ಇದು 110 to 120. 100 120 ಇದೆ. ತುಂಬಾ ದೊಡ್ಡದೇನೆ. ದೊಡ್ಡದೇನೆ. ಇದಂದ್ರೆ ನಮ್ಗೆ ನೀರಲ್ಲಿ ಸ್ಟೋರ್ ಮಾಡ್ಕೊಳಕಲ್ಲ. ಎಲ್ಲಿ ಈ ಡ್ರೈ ಲ್ಯಾಂಡ್ ಅಲ್ಲಿ ಬರೀ ಖಾಲಿ ಇದಕ್ಕೆ ಹಾಕ್ಬಿಟ್ರೆ ನಾವು ಹೊಡೆದ ನೀರೆಲ್ಲ ಅಲ್ಲೇ ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಟಾರ್ಪಲಿನ್ ನೋಡ್ತಾ ಮಾಡ್ಕೊಂಡಿದ್ದು. ಇದಕ್ಕೆ ಎಷ್ಟು ತಗೊಂಡ್ರಿ? ನಿಮ್ಗೆ ಸಬ್ಸಿಡಿ ಎಷ್ಟು ಬಂತು? ಅದು 2 ಲಕ್ಷ ಬಂತು. 2 ಲಕ್ಷ ಸಬ್ಸಿಡಿ ಬಂತು. 2 ಲಕ್ಷ ಬಂತು. ಎಷ್ಟು ಯಾವ ಇಸ್ವಿನಲ್ಲಿ ಮಾಡಿಸಿದ್ದು? ಸೇಮ್ 2022 ನಲ್ಲಿ ಮಾಡಿಸಿರೋದು. ಹೌದು, ಚೆನ್ನಾಗಿ ಬಂದಿದೆ. ಇನ್ನು ಏನು ನಮ್ಗೆ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. 5 ವರ್ಷ ಅವರೇನೆ ವ್ಯಾರಂಟಿ ಕೊಟ್ಟರು. ಟಾರ್ಪಲ್ ಅದು ಸಬ್ಸಿಡಿ ಮೇಲೆ? ಟಾರ್ಪಲ್ನೇ ಸಬ್ಸಿಡಿ ಮೇಲೆ. ಹೊಂಡ ಮಾಡ್ಸಕ್ ನಾವೇನ್ ಸಬ್ಸಿಡಿ ತಗೊಂಡಿಲ್ಲ, ಟಾರ್ಪಲ್ ಸಬ್ಸಿಡಿ ತಗೊಂಡಿದೀವಿ. ಇದು ಬಂದು ನಾವೇ ಮಾಡ್ಕೊಂಡಿದ್ದು. ಫಸ್ಟ್ ನಮ್ಗೆ ಗೊತ್ತಾಗ್ಲಿಲ್ಲ ಸರ್, ಇಲ್ಲೆಲ್ಲ ನಮ್ಗೆ ಹಿಂಗೆ ಸರ್ಕಾರದಿಂದ ಸೌಲಭ್ಯ ಸಿಗುತ್ತೆ ಅಂತಾನೆ ಗೊತ್ತಿಲ್ಲ ನಮ್ಗೆ. ನೀವು ಭೇಟಿ ಮಾಡಿರ್ಲಿಲ್ಲ? ಹೌದು. ಆಮೇಲೆ ಟಾರ್ಪಲಿನ್ಗೆ ಗೊತ್ತಾದ್ಮೇಲೆ ತಗೊಂಡಿದ್ದು. ರೇಖಾ ಮೇಡಮ್ ಅಂತ ಇದ್ರು, ಅವರು ಮಾತಾಡ್ಕೊಟ್ರು. ಖುಷಿ